ಸ್ನೇಹಿತರೆ, ವೆಲ್ಕಮ್ ಟು ಗಣಿತಕಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಳೆದ ಒಂದು ವಿಡಿಯೋದಲ್ಲಿ 2024 KCT ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇದ್ವಿ. ಸೊ ಕ್ವಶನ್ ನಂಬರ್ 24ವರೆಗೂ ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ರಿಮೈನಿಂಗ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಕ್ವಶನ್ ನಂಬರ್ 25 ಏನಿದೆ ನೋಡಿ, ಇಫ್ ಪಿ ಈಸ್ ಈಕ್ವಲ್ ಟು, ಸೊ ಇಲ್ಲೊಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಈಸ್ ದ ಅಡ್ಜಾಯಿಂಟ್ ಆಫ್ ಎ 3x3 ಮ್ಯಾಟ್ರಿಕ್ಸ್ ಎ ಅಂಡ್ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು 4, ದೆನ್ ಆಲ್ಫಾ ಈಸ್ ಈಕ್ವಲ್ ಟು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ನಮಗೊಂದು ಫಾರ್ಮುಲಾ ಗೊತ್ತಿರಬೇಕು. ಏನು? ಡಿಟರ್ಮಿನೆಂಟ್ ಆಫ್ adjoint of A is equal to determinant of A to the power of n minus 1. ಓಕೆ, ಸೊ ಇಲ್ಲಿ n ಅನ್ನೋದು ಏನಾಗಿರುತ್ತೆ? ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಸೊ ಇಲ್ಲಿ ಆರ್ಡರ್ ಏನು ಕೊಟ್ಟಿದ್ದಾರೆ? 3 × 3 ಕೊಟ್ಟಿದ್ದಾರೆ. ಸೊ ಅಂದರೆ n is equal to ನಮಗೆ 3 ಆಯಿತು. ಸೊ ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ, ಏನಂತ? 4 ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ಈಗ ಫಸ್ಟ್ ಆಫ್ ಆಲ್ ಇದರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್, ಸೊ ಅಂದರೆ ಪಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ದಟ್ ಈಸ್ ಅಡ್ಜಾಯಿಂಟ್ ಆಫ್ ಅಥವಾ ಡಿಟರ್ಮಿನೆಂಟ್ ಆಫ್, ಸೊ ಇದನ್ನ ಬರೋಣ ಡಿಟರ್ಮಿನೆಂಟ್ ಆಫ್ ಪಿ ಅಂತ ಬರೋಣ. ಸೊ ಡಿಟರ್ಮಿನೆಂಟ್ ಆಫ್ ಪಿ ಇಸ್ ಈಕ್ವಲ್ ಟು 1 ಇಂಟು ಡಿಲೀಟ್ ಫಸ್ಟ್ ರೋ ಫಸ್ಟ್ ಕಾಲಮ್ 3 4 = 12 ಮೈನಸ್ 4 3 = 12. ಸೊ ಅಂದರೆ ಏನಾಯ್ತು? ಇದು 0 ಆಯಿತು. ಮೈನಸ್ ಆಲ್ಫಾ ಇಂಟು ಡಿಲೀಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ 4 1 = 4 ಮೈನಸ್ 2 3 = 6, ಅಂದರೆ 4 ಮೈನಸ್ 6 ಆಯಿತು. ನೆಕ್ಸ್ಟ್ ಪ್ಲಸ್ 3 ಇಂಟು ನಾವು ಡಿಲೀಟ್ ಫಸ್ಟ್ ರೋ ಥರ್ಡ್ ಕಾಲಮ್ 4 1 = 4 ಮೈನಸ್ 3 2 = 6, ಅಂದರೆ 4 ಮೈನಸ್ 6 ಆಯಿತು. ಓಕೆ, ಸೊ ದಟ್ ಈಸ್ ಫಸ್ಟ್ ಟರ್ಮ್ 0 ಆಯಿತು. ಇಲ್ಲಿ 4 ಮೈನಸ್ 6 ಅಂದರೆ ಮೈನಸ್ 2 ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 2 ಆಲ್ಫಾ ಆಯಿತು. ಇಲ್ಲಿ 4 ಮೈನಸ್ 6 ಅಂದರೆ ಮೈನಸ್ 2 ಆಯಿತು. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, 2 3 = 6 ಆಗುತ್ತೆ. ಸೊ ದಿಸ್ ಇಸ್ ಡಿಟರ್ಮಿನೆಂಟ್ ಆಫ್ ಪಿ. ಇಯರ್ ಪಿ ಅನ್ನೋದೇನೆಂದರೆ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಹಂಗಾಗಿ ಇಲ್ಲಿ ಏನು ಬರೀಬೋದು ನಾವು? ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಅಂದ್ರೇನು? ಪಿ, ಹೌದಾ? ಸೊ ದಟ್ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ 4 ಅಂತ ಕೊಟ್ಟಿದ್ದಾರೆ. ಸೊ ಎನ್ ವ್ಯಾಲ್ಯೂ ಏನಿದೆ? 3 ಇದೆ. ಸೊ ದಟ್ ಈಸ್ 4 ಪವರ್ 3 - 1. ಡಿಟರ್ಮಿನೆಂಟ್ ಆಫ್ ಪಿ ವ್ಯಾಲ್ಯೂ ಏನು ಬಂತು ನಮಗೆ? 2 ಆಲ್ಫಾ ಮೈನಸ್ 6 ಇಸ್ ಈಕ್ವಲ್ ಟು 4 ಪವರ್ ಇಯರ್ 3 - 1 ಅಂದರೆ 2 ಆಗುತ್ತೆ. ದಟ್ ಈಸ್ 2 ಆಲ್ಫಾ ಮೈನಸ್ 6 ಇಸ್ ಈಕ್ವಲ್ ಟು 4 ಸ್ಕ್ವೇರ್ ಅಂದರೆ 16 ಆಯಿತು. ದಟ್ ಈಸ್ 2 ಆಲ್ಫಾ ಇಸ್ ಈಕ್ವಲ್ ಟು ಮೈನಸ್ 6 ಈ ಕಡೆ ಶಿಫ್ಟ್ ಮಾಡಿದರೆ ಪ್ಲಸ್ 6 ಆಗುತ್ತೆ. 16 + 6 ಅಂದರೆ 22 ಆಯಿತು. ದೆನ್ ಆಲ್ಫಾ ಇಸ್ ಈಕ್ವಲ್ ಟು 22 ಡಿವೈಡೆಡ್ ಬೈ 2 ಅಂದರೆ 2 1 = 2 11 ಆಗುತ್ತೆ. ಸೊ ಹಂಗಾಗಿ ಆಲ್ಫಾ ವ್ಯಾಲ್ಯೂ ಏನಾಯ್ತು ನಮಗೆ? 11 ಆಯಿತು. ದಟ್ ಈಸ್ ಆಪ್ಷನ್ ಸಿ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ನೋಡ್ಬೋದು ಕೀ ಆನ್ಸರ್ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ 26th ಕ್ವಶನ್ ನೋಡಿ ಇಲ್ಲಿ. ಸೊ ಏನಿದೆ ಇಲ್ಲಿ ಕ್ವಶನ್? ಇಫ್ ಎ ಈಸ್ ಈಕ್ವಲ್ ಟು ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಬಿ ಅನ್ನೋದು ಕೂಡ ಇನ್ನೊಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ 3/3, ಇಲ್ಲಿ 2/2 ಕೊಟ್ಟಿದ್ದಾರೆ. ದೆನ್ ಡೆರಿವೇಟಿವ್ ಆಫ್ ಬಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕೇಳ್ತಿದ್ದಾರೆ. ಓಕೆ, ಸೊ ಫಸ್ಟ್ ಏನು ಮಾಡ್ಕೊಳ್ಳೋಣ? ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಔಟ್ ಮಾಡ್ಕೊಳ್ಳೋಣ ಇಲ್ಲಿ. ಸೊ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು ಏನಾಗುತ್ತೆ? ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಮೈನಸ್ 1 ಇಂಟು 1 ಅಂದರೆ 1 ಆಯಿತು, ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 1 ಆಯಿತು. ಸೊ ಅದೇ ಥರ ಡಿಟರ್ಮಿನೆಂಟ್ ಆಫ್ ಬಿನೂ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಡಿಟರ್ಮಿನೆಂಟ್ ಆಫ್ ಬಿ ಏನಾಗುತ್ತೆ ನಮಗೆ? ಎಕ್ಸ್ ಇಂಟು ಡಿಲೀಟ್ ಫಸ್ಟ್ ರೋ ಫಸ್ಟ್ ಕಾಲಮ್ ಅಂದರೆ ಇಲ್ಲಿ ಎಕ್ಸ್ ಇಂಟು ಅಂದರೆ ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 1 ಆಗುತ್ತೆ. ಸೊ ದಟ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಮೈನಸ್ 1 ಇಂಟು ದಟ್ ಈಸ್ ಡಿಲೀಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ 1 ಇಂಟು ಎಕ್ಸ್ ಅಂದರೆ ಎಕ್ಸ್ ಆಯಿತು, ಮೈನಸ್ 1 1 = 1 ಆಯಿತು. ದಟ್ ಈಸ್ ಎಕ್ಸ್ ಮೈನಸ್ 1 ಆಯಿತು. ಓಕೆ, ನೆಕ್ಸ್ಟ್ ಪ್ಲಸ್ ಏನಿದೆ ಇಲ್ಲಿ 1 ಇದೆ. ನಾವು ಡಿಲೀಟ್ ಫಸ್ಟ್ ರೋ ಅಂಡ್ ಥರ್ಡ್ ಕಾಲಮ್ 1 1 = 1 ಮೈನಸ್ 1 ಇಂಟು ಎಕ್ಸ್ ಅಂದರೆ ಎಕ್ಸ್ ಆಗುತ್ತೆ. ದಟ್ ಈಸ್ 1 ಮೈನಸ್ ಎಕ್ಸ್ ಆಗುತ್ತೆ. ದಟ್ ಮೀನ್ಸ್ ಇಯರ್ ಡಿಟರ್ಮಿನೆಂಟ್ ಆಫ್ ಬಿ ಈಸ್ ಈಕ್ವಲ್ ಟು ಇಯರ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಕ್ಯೂಬ್ ಆಯಿತು, ಮೈನಸ್ ಎಕ್ಸ್ ಇಂಟು 1 ಅಂದರೆ ಎಕ್ಸ್ ಆಯಿತು. ಇಲ್ಲಿ ಮೈನಸ್ 1 ಇಂಟು ಎಕ್ಸ್ ಅಂದರೆ ಮೈನಸ್ ಎಕ್ಸ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಗುತ್ತೆ. ಪ್ಲಸ್ 1 ಇಂಟು 1 ಅಂದರೆ 1 ಆಯಿತು. ಇಲ್ಲಿ ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ 1 ಇಂಟು ಎಕ್ಸ್ ಅಂದರೆ ಎಕ್ಸ್ ಆಯಿತು. ದಟ್ ಮೀನ್ಸ್ ಡಿಟರ್ಮಿನೆಂಟ್ ಆಫ್ ಬಿ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಅಂದರೆ ನಮಗೆ ಮೈನಸ್ 3x ಆಯಿತು. 1 + 1 ಅಂದರೆ 2 ಆಯಿತು. ಸೊ ಇದನ್ನೇನು ಮಾಡೋಣ? ವಿತ್ ರೆಸ್ಪೆಕ್ಟ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡೋಣ. ಸೊ ಅವಾಗ ಏನಾಗುತ್ತೆ? ಡಿಫ್ರೆನ್ಸಿಯೇಷನ್ ಆಫ್ ಬಿ ಮ್ಯಾಟ್ರಿಕ್ಸ್ ವಿತ್ ಎಕ್ಸ್ ಈಸ್ ಈಕ್ವಲ್ ಟು ಡೆರಿವೇಟಿವ್ ಆಫ್ ಎಕ್ಸ್ ಕ್ಯೂಬ್ ಅಂದರೆ ಏನಾಯ್ತು ನಮಗೆ? 3x² ಆಯಿತು, ಮೈನಸ್ ಡೆರಿವೇಟಿವ್ ಆಫ್ 3x ಅಂದರೆ ಏನಾಗುತ್ತೆ? 3 ಆಗುತ್ತೆ. ಸೊ ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ವಿಲ್ ಬಿ 0. ಸೊ ಲೆಟ್ ಇಟ್ ಬಿ. ಸೊ ಇದನ್ನೇನು ಮಾಡ್ಬೋದು? ಈಗ 3 ಕಾಮನ್ ತೆಗಿಬೋದು. ಸೊ 3 ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ? x² - 1 ಉಳಿಯುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ 3 ಇಂಟು x² - 1 ಅಂದರೆ ಏನಿದೆ ನಮಗೆ? ಡಿಟರ್ಮಿನೆಂಟ್ ಆಫ್ ಎ ಇದೆ. ದಟ್ ಈಸ್ 3 ಟೈಮ್ಸ್ ಆಫ್ ಡಿಟರ್ಮಿನೆಂಟ್ ಆಫ್ ಎಗೆ ಈಕ್ವಲ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ನಮಗೆ ಏನಂತಿರ್ಬೋದು ಇಲ್ಲಿ ಏನೇನಿದೆ ಆಪ್ಷನ್ನು 3a ಇದೆ. ಸೊ ದಟ್ ಈಸ್ ನಥಿಂಗ್ ಬಟ್ 3a ಮ್ಯಾಟ್ರಿಕ್ಸ್ ಆಗುತ್ತೆ. ಸೊ ಆಪ್ಷನ್ ಎ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಕ್ವಶನ್ ನಂಬರ್ 27. ಲೆಟ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 3/3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ದೆನ್ ಲಿಮಿಟ್ ಎಫ್ ಆಫ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು
ಏನಾಯ್ತು ಇಲ್ಲಿ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಆ್ಯಕ್ಚುಲಿ ಇದು ಡಿಟರ್ಮಿನೆಂಟ್ ಆಗಬೇಕು. ಸೊ ಡಿಟರ್ಮಿನೆಂಟ್ ಇದು ನಾಟ್ ಮ್ಯಾಟ್ರಿಕ್ಸ್. ಓಕೆ, ಕಾಸ್ ಎಕ್ಸ್ ಇಂಟು ಡಿಲೀಟ್ ಫಸ್ಟ್ ಕಾಲಮ್ ಅಂದರೆ ಏನಾಗುತ್ತೆ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು ಎಕ್ಸ್ ಇಂಟು 2x ಅಂದರೆ 2x ಸ್ಕ್ವೇರ್ ಆಗುತ್ತೆ ಮೈನಸ್ ಎಕ್ಸ್ ಇಂಟು ಡಿಲೀಟ್ ಫಸ್ಟ್ ರೌಂಡ್ ಸೆಕೆಂಡ್ ಕಾಲಮ್ ಎಕ್ಸ್ ಇಂಟು 2 sin x ಅಂದರೆ 2x sin x ಆಗುತ್ತೆ ಮೈನಸ್ 2x ಇಂಟು sin x ದಟ್ ಈಸ್ 2x ಇಂಟು sin x ಆಯಿತು. ನೆಕ್ಸ್ಟ್ ಪ್ಲಸ್ 1 ಇಂಟು ಡಿಲೀಟ್ ಫಸ್ಟ್ ರೋ ಥರ್ಡ್ ಕಾಲಮ್ ಇಲ್ಲಿ 2 sin x ಇಂಟು ಎಕ್ಸ್ ಅಂದರೆ ಏನಾಗುತ್ತೆ ಈಗ 2x sin x ಆಗುತ್ತೆ ಮೈನಸ್ ಇಲ್ಲಿ ಎಕ್ಸ್ ಇಂಟು sin x ಆಯಿತು ಎಕ್ಸ್ ಇಂಟು sin x. ಸೊ ಸೆಕೆಂಡ್ ಟರ್ಮ್ ನೋಡ್ಬೋದು ಇಲ್ಲಿ 2x sin x ಮೈನಸ್ 2x sin x ಬೋತ್ ಗೆಟ್ ಕ್ಯಾನ್ಸಲ್. ಸೊ ಈ ಟರ್ಮ್ ಸೆಕೆಂಡ್ ಟರ್ಮ್ 0 ಆಗಿಬಿಡುತ್ತೆ. ಹಂಗಂದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಏನು ಹೊಡಿತು ಈಗ ಎಕ್ಸ್ ಸ್ಕ್ವೇರ್ ಮೈನಸ್ 2x ಸ್ಕ್ವೇರ್ ಅಂದರೆ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಇಂಟು ಕಾಸ್ ಎಕ್ಸ್ ಅದನ್ನೇನಂತ ಬರೀತೀನಿ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಕಾಸ್ ಎಕ್ಸ್ ಆಯಿತು ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ 0 ಆಯಿತು. ಇಲ್ಲಿ 2x sin x ಮೈನಸ್ ಎಕ್ಸ್ sin x ಅಂದರೆ 1 ಟೈಮ್ ಎಕ್ಸ್ sin x ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಎಫ್ ಆಫ್ ಎಕ್ಸ್. ಈಗ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮಾಡಬೇಕು ವಿತ್ ಲಿಮಿಟ್ ಅಪ್ಲೈ ಮಾಡಬೇಕು. ಸೊ ಅವಾಗ ಏನಾಗುತ್ತೆ ಲಿಮಿಟ್ ಎಫ್ ಆಫ್ ಎಕ್ಸ್ ಅಥವಾ ಇಲ್ಲಿ ಎಕ್ಸ್ ಸ್ಕ್ವೇರ್ನ ಡಿವೈಡ್ ಮಾಡಿ ದೆನ್ ಲಿಮಿಟ್ ಅಪ್ಲೈ ಮಾಡೋಣ. ಸಪೋಸ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಆನ್ ಬೋತ್ ಸೈಡ್ ಮಾಡ್ಕೊಂಡ್ರೆ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್. ಸೊ ಇಲ್ಲಿ ಇದು ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಇಲ್ಲಿನೂ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಇಲ್ಲೊಂದು ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಈಗ ಲಿಮಿಟ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಆಸ್ ಎಕ್ಸ್ ಟೆಂಡ್ಸ್ ಟು 0. ಸೊ ಅಪ್ಲೈ ಮಾಡಿದಾಗ ಏನಾಯ್ತು ಇಲ್ಲಿ ಲಿಮಿಟ್ ಮೈನಸ್ ಕಾಸ್ ಎಕ್ಸ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ಸಪ್ರೇಟಾಗಿ ಲಿಮಿಟ್ ಅಪ್ಲೈ ಮಾಡ್ಕೊಳ್ಳೋಣ ಪ್ಲಸ್ ಲಿಮಿಟ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ಆಗುತ್ತೆ. ಸೊ ಇಲ್ಲಿ 0 ಅಪ್ಲೈ ಮಾಡಿದರೆ ಕಾಸ್ 0 ವ್ಯಾಲ್ಯೂ 1 ಆಗುತ್ತೆ. ಸೊ ಇಟ್ ವಿಲ್ ಬಿ ಮೈನಸ್ 1. ಇಲ್ಲಿ ಲಿಮಿಟ್ ಸೈನ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ಇದ್ರ ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ ಅಕಾರ್ಡಿಂಗ್ ಟು ಸ್ಯಾಂಡ್ವಿಚ್ ಥಿಯರಮ್. ಹೌದಾ, ಸೊ ಇಲ್ಲಿ ಸ್ಯಾಂಡ್ವಿಚ್ ಥಿಯರಮ್ನ ಅಪ್ಲೈ ಮಾಡಬೇಕು. ಸೊ ಪ್ಲಸ್ 1 ಮೈನಸ್ 1 ಗೆಟ್ ಕ್ಯಾನ್ಸಲ್ ಮೀನ್ಸ್ 0. ಸೊ ಇಲ್ಲಿ ಆಪ್ಷನ್ ಬಿ ಅನ್ನೋದು ನಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 28. ಸೊ ಏನಿದೆ ವಿಚ್ ಆಫ್ ದ ಫಾಲೋವಿಂಗ್ ಅಬ್ಸರ್ವೇಷನ್ ಈಸ್ ಕರೆಕ್ಟ್ ಫಾರ್ ದ ಫೀಚರ್ಸ್ ಆಫ್ ಲಾಗರಿಥಮ್ ಫಂಕ್ಷನ್ ಟು ಎನಿ ಬೇಸ್ ಬಿ ಗ್ರೇಟರ್ ದ್ಯಾನ್ 1 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಆಪ್ಷನ್ಸ್ ನೋಡೋಣ. ದ ಡೊಮೈನ್ ಆಫ್ ದ ಲಾಗರಿಥಮ್ ಫಂಕ್ಷನ್ ಈಸ್ ಕ್ಯಾಪಿಟಲ್ ಆರ್ ಅಂದರೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ಗೆ ಡೊಮೈನು ಯಾವತ್ತು ಡಿಫೈನ್ ಆಗೋದಿಲ್ಲ. ಬಿಕಾಸ್ ಡೊಮೈನು ನಮಗೇನಾಗಿರ್ಬೇಕು ಕಂಪಲ್ಸರಿ ಸೆಟ್ ಆಫ್ ಆಲ್ ಪಾಸಿಟಿವ್ ರಿಯಲ್ ನಂಬರ್ ಇರಬೇಕು. ಓಕೆ, ಸೊ ಹಂಗಾಗಿ ಇಲ್ಲಿ ಏನು ಕೊಟ್ಟಿದ್ದಾರೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಏನದು ಇನ್ಕರೆಕ್ಟ್ ಆಯಿತು. ಸೊ ನೆಕ್ಸ್ಟ್ ನೋಡೋಣ. ದ ರೇಂಜ್ ಆಫ್ ದ ಲಾಗರಿಥಮಿಕ್ ಫಂಕ್ಷನ್ ಈಸ್ ಆರ್ ಪ್ಲಸ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನೋಡಿ ಫಾರ್ ಎಕ್ಸಾಂಪಲ್ ಲಾಗ್ 1 ತಗೊಂಡ್ರೆ ವಾಟ್ ಈಸ್ ಲಾಗ್ 1 ವ್ಯಾಲ್ಯೂ 0 ಡು ನಾಟ್ ಬಿಲಾಂಗ್ಸ್ ಟು ಆರ್ ಪ್ಲಸ್. ಹೌದಾ, 0 ಇಸ್ ನೈದರ್ ಪಾಸಿಟಿವ್ ನಾರ್ ನೆಗೆಟಿವ್. ಸೊ ಹಂಗಂದ್ರೆ ಸೆಟ್ ಆಫ್ ಆಲ್ ಪಾಸಿಟಿವ್ ರಿಯಲ್ ನಂಬರ್ಸ್ ಬರೋದಿಲ್ಲ. ಸೊ ಇಲ್ಲಿ ಆಪ್ಷನ್ ಬಿ ಅನ್ನೋದು ಕೂಡ ಇನ್ಕರೆಕ್ಟ್ ಆಯಿತು. ದ ಪಾಯಿಂಟ್ 1, 0 ಈಸ್ ಆಲ್ವೇಸ್ ಲೈಸ್ ಆನ್ ದ ಗ್ರಾಫ್ ಆಫ್ ದ ಲಾಗರಿಥಮಿಕ್ ಫಂಕ್ಷನ್. ಸೊ ಇಟ್ ಈಸ್ ಅ ಟ್ರೂ ಸ್ಟೇಟ್ಮೆಂಟ್. ಹೌದಾ, ಸೊ 1, 0 ಅನ್ನೋದು ಯಾವಾಗಲೂ ಲಾಗರಿಥಮಿಕ್ ಫಂಕ್ಷನ್ ಮೇಲೆ ನಮಗೆ ಆ ಒಂದು ಪಾಯಿಂಟ್ ಅನ್ನೋದು ಎಕ್ಸಿಸ್ಟ್ ಆಗುತ್ತೆ. ಸೊ ಹಂಗಾಗಿ ಆಪ್ಷನ್ ಸಿ ಅನ್ನೋದಿಲ್ಲಿ ನಮಗೆ ಕರೆಕ್ಟ್ ಸ್ಟೇಟ್ಮೆಂಟ್ ಆಯಿತು. ಓಕೆ, ಸೊ ಆಪ್ಷನ್ ಡಿ ಯಾಕಾಗಲ್ಲ ನೋಡಿ. ದ ಗ್ರಾಫ್ ಆಫ್ ದ ಲಾಗರಿಥಮಿಕ್ ಫಂಕ್ಷನ್ ಡಿಕ್ರೀಸಿಂಗ್ ಆಸ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್. ಸೊ ದಿಸ್ ಇಸ್ ಆಲ್ಸೋ ಇನ್ಕರೆಕ್ಟ್. ಯಾಕಂದರೆ ಇಲ್ಲಿ ಇನ್ಕ್ರೀಸ್ ಆಗ್ತೈತಿ. ಸೊ ಅವ್ರೇನು ಕೊಟ್ಟಿದ್ದಾರೆ ಇಲ್ಲಿ ಡಿಕ್ರೀಸ್ ಅಂತ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಆಪ್ಷನ್ ಸಿ ಅನ್ನೋದು ನಮಗೆ ಇಲ್ಲಿ ಕರೆಕ್ಟ್ ಆನ್ಸರ್ ಆಯಿತು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 29. ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಕಾಸ್ ಎಕ್ಸ್ ಈಸ್. ಸೊ ಆಪ್ಷನ್ಸ್ ನೋಡೋಣ. ಎವ್ರಿವೇರ್ ಕಂಟಿನ್ಯೂಸ್ ಆ್ಯಂಡ್ ಡಿಫರೆನ್ಷಿಯಬಲ್. ಸೊ ಇಲ್ಲಿ ಕಾಸ್ ನಮಗೆ ಯಾವಾಗ 0 ಆಗುತ್ತೆ ಕಾಸ್ ಆಡ್ ಮಲ್ಟಿಪಲ್ ಆಫ್ π/2 ಇದ್ದಾಗ ದಟ್ ಈಸ್ 2n + 1 ಇಂಟು π/2 ಇದ್ದಾಗ ನಮಗೆ ಕಾಸ್ ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. ಓಕೆ, ಕಾಸ್ ಆಫ್ ಆಡ್ ಮಲ್ಟಿಪಲ್ಸ್ ಆಫ್ n π/2 ಇದ್ದಾಗ 0 ಆಗ್ತೈತಿ. ಸೊ ಇಲ್ಲಿ ಆ ಪಾಯಿಂಟ್ ಅಲ್ಲಿ ಅದೇನಾಗಲ್ಲ ಡಿಫರೆನ್ಷಿಯಬಲ್ ಆಗಲ್ಲ. ಸೊ ಹಂಗಾಗಿ ಆಪ್ಷನ್ ಏನದು ಇನ್ಕರೆಕ್ಟ್ ಆಯಿತು. ಎವ್ರಿವೇರ್ ಕಂಟಿನ್ಯೂಸ್ ಬಟ್ ನಾಟ್ ಡಿಫರೆನ್ಷಿಯಬಲ್ ಅಟ್ ಆಡ್ ಮಲ್ಟಿಪಲ್ಸ್ ಆಫ್ π/2. ಎಸ್, ಆಪ್ಷನ್ ಬಿ ಅನ್ನೋದು ಇಲ್ಲಿ ನಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 30. ಸೊ ಏನಿದೆ ಇಲ್ಲಿ ಇಫ್ y ಈಸ್ ಈಕ್ವಲ್ ಟು 2x ಪವರ್ 3x ದೆನ್ dy/dx ಅಟ್ x ಈಕ್ವಲ್ ಟು 1 ಅಂತ ಕೇಳ್ತಿದ್ದಾರೆ. ಸೊ ಫಸ್ಟ್ ಏನು ಮಾಡಿ ಇಲ್ಲಿ ಕನ್ಸಿಡರ್ ಮಾಡೋ y 2x ಪವರ್ 3x ಅಂತ ಇದೆ. ಸೊ ಟೇಕ್ ಲಾಗ್ ಆನ್ ಬೋತ್ ಸೈಡ್ ಮಾಡೋವಾಗ ಲಾಗ್ y ಈಸ್ ಈಕ್ವಲ್ ಟು ಏನೈತಿ ಇಲ್ಲಿ ಲಾಗ್ 2 ಇಂಟು x ಪವರ್ 3x ಆಗುತ್ತೆ. ಸೊ ಇದನ್ನು m ಅಂತ ಟ್ರೀಟ್ ಮಾಡೋಣ, ಇದನ್ನು n ಅಂತ ಟ್ರೀಟ್ ಮಾಡೋಣ. ಲಾಗ್ m ಇಂಟು n ಅಂದರೆ ಏನು ಬರಿತೀವಿ ಲಾಗ್ m ಪ್ಲಸ್ ಲಾಗ್ n ಅಂತ ಬರಿತೀವಿ. ದಟ್ ಈಸ್ ಲಾಗ್ x ಪವರ್ 3x ಆಗುತ್ತೆ. ಸೊ ಅಗೇನ್ ಇದನ್ನು m ಅಂತ ಟ್ರೀಟ್ ಮಾಡೋಣ, ಇದನ್ನು n ಅಂತ ಟ್ರೀಟ್ ಮಾಡೋಣ.
ಸೊ ಲಾಗ್ ಎಮ್ ಪವರ್ n ಅಂತ ಬರೀಬೋದು, n ಲಾಗ್ m ಅಂತ ಬರೀಬೋದು. ಅಂದ್ರೆ ಏನಾಯ್ತು ಈಗ 3 ಇಂಟು ಲಾಗ್ ಎಕ್ಸ್ ಆಯಿತು. ಸೊ ದಿಸ್ ಈಸ್ ಲಾಗ್ ವೈ. ಸೊ ಈಗ ಏನು ಮಾಡೋಣ, ಇದನ್ನು ಡಿಫ್ರೆನ್ಶಿಯೇಟ್ ಮಾಡೋಣ. ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ 1/y ಇಂಟು dy ಬೈ ಡಿ ಎಕ್ಸ್ ಇರುತ್ತೆ. ಯಾಕಂದರೆ ಡೆರಿವೇಟಿವ್ ಆಫ್ ಲಾಗ್ ವೈ ಅನ್ನೋದು ಏನಾಗುತ್ತೆ 1/y ಇಂಟು dy ಬೈ ಡಿ ಎಕ್ಸ್. ಇಲ್ಲಿ ಲಾಗ್ 2 ಅನ್ನೋದು ಕಾನ್ಸ್ಟೆಂಟ್ ವ್ಯಾಲ್ಯೂ, ಸೊ ಅದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ. ಸೊ 3 ಅನ್ನೋದು ಕೋಎಫಿಷಿಯಂಟ್ ಹಂಗೆ ಬರೋಣ. ಸೊ ಎಕ್ಸ್ ಇಂಟು ಲಾಗ್ ಎಕ್ಸ್, ಇಲ್ಲಿ ಪ್ರಾಡಕ್ಟ್ ರೂಲ್ ಯೂಸ್ ಮಾಡೋಣ. ಸೊ ಏನಾಗುತ್ತೆ ಪ್ರಾಡಕ್ಟ್ ರೂಲ್ ಫಸ್ಟ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಸೆಕೆಂಡ್, ಅಂದರೆ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಅಂದರೆ ಏನಾಗುತ್ತೆ 1/x ಆಗುತ್ತೆ, ಪ್ಲಸ್ ಸೆಕೆಂಡ್ ಫಂಕ್ಷನ್ ದಟ್ ಈಸ್ ಲಾಗ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಅಂದರೆ ಏನಾಗುತ್ತೆ 1 ಆಗುತ್ತೆ. ಇಲ್ಲಿ ಎಕ್ಸ್ ಗೆಟ್ ಕ್ಯಾನ್ಸಲ್. ಸೊ ವೈ ಆ ಕಡೆ ಶಿಫ್ಟ್ ಮಾಡೋಣ. ಸೊ ಹಂಗಂದ್ರೆ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 3 ಇಂಟು ವೈ ಆಗುತ್ತೆ. ಸೊ ಇಲ್ಲಿ ಏನು ಉಳಿತೈತಿ 1 ಪ್ಲಸ್ ಲಾಗ್ ಎಕ್ಸ್ ಉಳಿತೈತಿ. ಸೊ 1 ಪ್ಲಸ್ ಲಾಗ್ ಎಕ್ಸ್, 1 ಪ್ಲಸ್ ಲಾಗ್ ಎಕ್ಸ್ ಆಯಿತು. ಸೊ ನಮ್ಗೆ ಏನು ಕೇಳ್ತಿದ್ದಾರೆ, ಡೆರಿವೇಟಿವ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಹೇಳ್ತಿದ್ದೀನಿ. ದಟ್ ಈಸ್ 3 ಇಂಟು ವೈ ಅಂದರೆ ಏನಿದೆ ನಮಗೆ 2x ಪವರ್ 2 ಇಂಟು ಎಕ್ಸ್ ಪವರ್ 3x ಇದೆ. ಓಕೆ, ಇಂಟು 1 ಪ್ಲಸ್ ಲಾಗ್ ಎಕ್ಸ್ ಇದೆ. ಸೊ ಈಗ ಎಕ್ಸ್ ಪ್ಲೇಸಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡೋಣ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1. ಸೊ ಇಟ್ ಇಂಪ್ಲೈಸ್ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 3 2 ಏನಾಯ್ತಿದು 6 ಆಯಿತು. 6 ಇಂಟು 1 ಪವರ್ 3 ಇಂಟು 1 ಇಂಟು 1 ಪ್ಲಸ್ ಲಾಗ್ 1. ಸೊ ಲಾಗ್ 1 ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. ದಟ್ ಈಸ್ ಇಲ್ಲಿ 1 ಫಾರ್ ಎನಿಥಿಂಗ್ 1. ಸೊ 1 ಇಂಟು 6 ಅಂದರೆ 6 ಆಯಿತು. ಇಲ್ಲಿ 1 ಪ್ಲಸ್ ಲಾಗ್ 1 ವ್ಯಾಲ್ಯೂ 0 ಆಯಿತು. 1 ಪ್ಲಸ್ 0 ಅಂದರೆ 1. ಸೊ 1 ಇಂಟು 6 ಅಂದರೆ 6 ಅನ್ನೋದು ಇಲ್ಲಿ ನಮಗೆ ಆಪ್ಷನ್ ಬಿ ನಲ್ಲಿದೆ. ಸೊ ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ದಿಸ್ ಈಸ್ ದ ಕೀ. ಓಕೆ, ಸೊ ಐ ಹೋಪ್ ಈ ಎಲ್ಲ ಕ್ವಶನ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇನ್ನೂ ಯಾರು ಗಣಿತಗಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.